ಹಾಯ್ ಫ್ರೆಂಡ್ಸ್, ಇವತ್ತು ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ಬೇಕಿತ್ತು ಅಂತ ಬೆಳಗ್ಗೆ 4 ಗಂಟೆಗೆ ರೆಡಿ ಆದೋ. ನಮ್ಮ ದೊಡ್ಡಪ್ಪರ ಫ್ರೆಂಡ್ಸು ನಮ್ಮ ಫ್ಯಾಮಿಲಿ ಎಲ್ಲ ಹೋಯ್ತಿದ್ದೋ. ಕಾರಲ್ಲಿ ಜುಯ್ ಅಂತ ಹೋದೋ. 7:30ಗೆಲ್ಲ ಬೆಟ್ಟಕ್ಕೆ ಹೋದೋ. ಅಲ್ಲಿ ಧೂಪ ಹಾಕಿ ಮಾದಪ್ಪನ ಕೂಗಿ ಅಲ್ಲೇ ನಾಷ್ಟ ಕೊಡ್ತಾಯಿದ್ರು. ನಾಷ್ಟ ಎಲ್ಲ ಬಿಗ್ಗಿಯಾಗಿ ತಿನ್ಕೊಂಡು ಹೋದೋ. ಆಮೇಲೆ ಇವ್ರು ನೋಡಿ ಫ್ರೆಂಡ್ಸ್, ಆಟೋ ಡ್ರೈವರ್ಸ್ ಹೆಂಗೆ ಬರ್ತಾವ್ರೆ, ಇಬ್ಬರು ಫ್ರೆಂಡ್ಸ್ಗಳು ನೋಡಿ. ಆಟೋ ಡ್ರೈವರ್ಸ್ಗೆ ಒಂದು ಸಲಾಮು. ಇದೊಂದು ದೇವಸ್ಥಾನ ಸಿಕ್ಕುತ್ತೆ. ಆಮೇಲೆ ಹಿಂಗೆ ಬಂದರೆ ಇದು ಫುಲ್ಲು ಉದ್ದ ಐತೆ, ಯಾರು ಹೋಗಕ್ಕೆ ಹೋಗಬೇಡಿ. ರೋಡಲ್ಲೇ ಹೊಂಟೋಗಿ ಚೂರು ಲೇಟ್ ಆದ್ರೂ ಇಲ್ಲಿ ಭಯ ಆಗುತ್ತೆ. ಆಮೇಲೆ ಇಲ್ಲಿ ನೋಡಿ, ಮರದ ಮಧ್ಯ ಆಗ್ಬಿಟ್ಟು ಆ ಕಡೆ ಈ ಕಡೆ ಮೆಟ್ಲುಗಳು ಹಾಕವ್ರೆ. ಆಮೇಲೆ ಕ್ಲೀನಾಗಿ ಇಕ್ಕಿ ಅಂತ ಹೇಳ್ತಾ ಇರ್ತಾರೆ. ಹಂಗೆ ಕ್ಲೀನಾಗಿ ಇಕ್ಕಿ, ಪ್ಲಾಸ್ಟಿಕ್ಗಳೆಲ್ಲ ಬಿಸಾಕಬೇಡಿ, ಪ್ರಾಣಿಗಳು ತಿಂದು ಹಾಳಾಡ್ತವೆ. ಇಲ್ಲಿ ಕೋತಿಗಳು ಮರ ಅಲ್ಲಾಡಿಸ್ತಿತ್ತು. ನಾನು ಧೈರ್ಯ ಹೋಯ್ತಿದ್ದೆ. ನನ್ನ ತಮ್ಮ ಎದುರಿಸ್ಬಿಟ್ಟು ನನಗೂ ಭಯ ಪಡಿಸ್ತಾ. ಆಮೇಲೆ ಇಲ್ಲಿ ರೋಡ್ ಸಿಕ್ತು. ಇನ್ನೊಂದು ಸ್ವಲ್ಪ ದೂರ ಏನು ಹೊಂಟೋಗ್ಬಿಡೋಣ ಅಂತ ಹತ್ತುದೋ. ಆಮೇಲೆ ಇಲ್ಲಿ ಆನೆ ದಿಬ್ಬದ ಹತ್ರ ಕಲ್ಲಂಗಡಿ ಹಣ್ಣು ಕೊಡ್ತಾಯಿದ್ರು. ಇಬ್ಬರು ಎರಡೆರಡು ಇಸ್ಕೊಂಡು ತಿನ್ಕೊಂಡು ಹಂಗೆ ಮುಂದಕ್ಕೆ ಬರ್ತಾಯಿದ್ದೋ. ಅಲ್ಲಿ ಕೆಳಗಡೆ ಒಂದು ಅಂಗಡಿ ಹತ್ರ ಕೂತಿದ್ದೋ. ಸ್ಪ್ರೈಟ್ ತಗೊಂಡು ಇಬ್ಬರು ಒಂದೊಂದು. ಇನ್ನೂ ನಮ್ಮ ಕಡೆಯವ್ರು ಯಾರೂ ಬಂದಿರಲಿಲ್ಲ, ಅದಕ್ಕೆ ಸ್ಪ್ರೈಟ್ ತಗೊಂಡು ಕುಡ್ಕೊಂಡು ಹೋಯ್ತಾಯಿದ್ದೋ. ಇವ್ನು ನೋಡಿ ಸ್ಪ್ರೈಟ್ ತಗೋಬಿಟ್ಟು ಯಾವ ಥರ ತರಲೆ ಮಾಡ್ತಾವನೆ ನೋಡಿ. ಆಮೇಲೆ ಇಲ್ಲಿ ನೋಡಿ, ನಮ್ಮ ಕರ್ನಾಟಕದವ್ರು ಯಾರೋ ಒಂದೇ ಗ್ಯಾಂಗವರು ನೋಡಿ. ಕರ್ನಾಟಕ ಫ್ಲ್ಯಾಗ್ ಎಷ್ಟು ಉದ್ದುದಿಕ್ಕೊಂಡು ಎಷ್ಟು ಜನ ಹೋಯ್ತವ್ರೆ. ಆಮೇಲೆ ಇವರಿಂದನೇ ನಾವು ಹೋದೋ ದರ್ಶನಕ್ಕೆ. ಒಳಗಡೆ ಬಂದರೆ ಈ ಥರ ಎಲ್ಲ ಚೆನ್ನಾಗಿ ಮಾಡಿದರು. ಚೆನ್ನಾಗಿ ದರ್ಶನ ಆಯಿತು. ಆಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆಗೆ ಬಂದು, ಆಮೇಲೆ ಕಾರ್ ತಾಳ್ಬೆಟ್ಟದಲ್ಲಿ ಹಾಕಿದ್ದು ಅಂದ್ಬಿಟ್ಟು ತಾಳ್ಬೆಟ್ಟಕ್ಕೆ ಬಂದು ಇಲ್ಲೇ ಊಟ ಕೊಡ್ತಾಯಿದ್ರು. ಊಟ ಮಾಡ್ಕೊಂಡು ಕಡಲೆಕಾಯಿ ತಗೊಂಡು ತಿನ್ಕೊಂಡು ಹೋಯ್ತಾಯಿದ್ದೋ. ಆಮೇಲೆ ಚೀಪ್ ಹಣ್ಣು ತಿನ್ನಬೇಕು ಅನಿಸ್ತು. ರೋಡ್ ಸೈಡಲ್ಲಿ ಚೀಪ್ ಹಣ್ಣು ಹಾಕ್ಕೊಂಡಿದ್ರು, ಅದನ್ನು ತಗೊಂಡು ಆಮೇಲೆ ಇಲ್ಲಿ ಮದ್ದೂರು ಟಿಫನಿಸ್ ಹತ್ರ ಬಂದು ನಿಲ್ಲಿಸ್ಬಿಟ್ಟು ಮದ್ದೂರು ವಡೆ, ಮಸಾಲೆ ದೋಸೆ, ಫ್ರೆಂಚ್ ಫ್ರೈಸ್ ಎಲ್ಲ ತಿನ್ಕೊಂಡು ಮುಂದಕ್ಕೆ ಬಂದು. ಇವ್ರು ನೋಡಿ, ಇದು ನಮ್ಮದೇ ಕಾರು. ನಮ್ಮ ಬಿಂಗೋ ಹೋಗ್ಬಿಟ್ಟು ನಮಗೆ ಉರಿಸ್ತವ್ರೆ. ಇವ್ರಿಗೇನು ಮಾಡ್ಬೇಕು ಹೇಳಿ. ಅದು ಕರೆಕ್ಟಾಗಿ ಕುತ್ಕೋತಾನೂ ಇಲ್ಲ, ಡ್ಯಾನ್ಸ್ ಮಾಡ್ತಾವ್ರೆ ನೋಡಿ. ಸೀಟ್ ಹತ್ರ ನೋಡಿ ಹಂಗೇ. ಅಯ್ಯೋ, ಕೊನೆಗೂ ನಮ್ಮ ರಾಮನಗರಕ್ಕೆ ಬಂದೇ ಬಿಟ್ಟು. ಆಮೇಲೆ ಹೆಂಗೋ ಬಂದು ಅಂದ್ಕೊಂಡು ಕೂತ್ಕೊಂಡು ಕೊನೆಗೆ ಮನೆಗೆ ಬಂದು ಇಷ್ಟಪ್ಪ. ಆಮೇಲೆ ನಿಮಗೆ ಟಾಟಾ ಬೈ ಬೈ ಗುಡ್ ಬೈ ಹೇಳ್ದೋ.